ಬೊಂಬಾಟ್ ಅಡುಗೆಗೆ ಸ್ವಾಗತ. ಎಲ್ಲರಿಗೂ ದಮ್ ಬಿರಿಯಾನಿ ಮಾಡೋದು ಅಂದರೆ ಟೆನ್ಷನ್ ಆಗಿಬಿಡುತ್ತೆ. ಅಯ್ಯೋ ಹೇಗೆ ಬರುತ್ತೋ ಅಂತ. ಇಷ್ಟೇ ಸಾಫ್ಟಾಗಿರೋ ಚಿಕನ್ನು, ಅಷ್ಟೇ ಜ್ಯೂಸಿಯಾಗಿರೋ ರೈಸು, ಅಷ್ಟೇ ಸಿಂಪಲಾಗಿ ಮಾಡೋಣ ಬನ್ನಿ. ಮೊದಲನೇದಾಗಿ ಇಲ್ಲಿ ಲಾಂಗ್ ಗ್ರೇನ್ ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಒಂದು 3 ಸಲ ವಾಶ್ ಮಾಡಿಕೊಂಡು ಇಲ್ಲಿ ಒಂದು ಅರ್ಧ ಗಂಟೆ ಸೋಕಾಗಕ್ಕೆ ಬಿಟ್ಬಿಡೋಣ. ಇಲ್ಲಿ ನಾನು 400 ಗ್ರಾಮ್ಸ್ ಬಾಸ್ಮತಿ ರೈಸ್ ತೊಗೊಂಡಿದ್ದೆ. ಅದಕ್ಕೆ ಕರೆಕ್ಟಾಗಿ ಡಬಲ್ಲು ನಾನು ಚಿಕನ್ ತೊಗೊತಾ ಇದ್ದೀನಿ. ಯಾಕಂದರೆ ಇದು ಲಾಂಗ್ ಗ್ರೇನ್ ಬಾಸ್ಮತಿ ರೈಸ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಚಿಕನ್ ತೊಗೊಂಡ್ರೂ ಚೆನ್ನಾಗಿರುತ್ತೆ. ಹಾಗೆ ಅರ್ಧ ಟೀ ಸ್ಪೂನಷ್ಟು ಅರ್ಶಿನದ ಪುಡಿ, 1.5 ಟೀ ಸ್ಪೂನಷ್ಟು ಖಾರದ ಪುಡಿ, ಹಾಗೆ 1 ಟೀ ಸ್ಪೂನಷ್ಟು ಗರಂ ಮಸಾಲ, 1.5 ಟೀ ಸ್ಪೂನ್ ಧನಿಯಾ ಪುಡಿ, ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ, 1 ಟೀ ಸ್ಪೂನ್ ಕಸೂರಿ ಮೆಥಿ. ಇಲ್ಲಿ ನಾನು 3 ಹಸಿಮೆಣಸಿನ್ಕಾಯಿ ಈ ಥರ ಅರ್ಧ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಖಾರ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, 2 ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕೊತಾ ಇದ್ದೀನಿ. 1/4 ಕಪ್ಪಷ್ಟು ಫ್ರೈಡ್ ಆನಿಯನ್ಸು, ಅರ್ಧ ಲಿಂಬೆಹಣ್ಣಿನ ರಸ, ಅರ್ಧ ಕಪ್ಪು ಮೊಸರು, 2ರಿಂದ 3 ನಿಮಿಷ ಇವ್ರನ್ನೆಲ್ಲ ಚೆನ್ನಾಗಿ ಮಸಾಜ್ ಮಾಡಿ ಒಂದು ಅರ್ಧ ಗಂಟೆ ಸೈಡಲ್ಲಿ ಎತ್ತಿಟ್ಬಿಡೋಣ. ಇನ್ನೊಂದು ಕಡೆ ಒಂದು ಮಸ್ಲಿನ ಬುಟ್ಟೆ ಇಲ್ಲಾಂದರೆ ಒಂದು ಕರ್ಚಿಫು, ಅದರಲ್ಲಿ 2 ಪಲಾವ್ ಎಲೆ, 4-5 ಏಲಕ್ಕಿ, 4-5 ಲವಂಗ, 1-2 ಮರಾಠಿ ಮೊಗ್ಗು, 1.5 ಟೀ ಸ್ಪೂನಷ್ಟು ಕೊತ್ತಂಬರಿ ಬೀಜ, 2 ಪೀಸಷ್ಟು ಚಕ್ಕೆ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, 1 ಟೀ ಸ್ಪೂನಷ್ಟು ಕರಿಮೆಣಸು. ಬಿರಿಯಾನಿಲಿ ಬಾಯಲ್ಲಿ ಸಿಕ್ಕಿ ರೋದನೆ ಕೊಡೋ ಈ ನನ್ನ ಮಕ್ಕಳನ್ನೆಲ್ಲರಿಗೂ ಸೇರಿಸಿ ಕಟ್ಟಾಕ್ಬಿಡೋಣ ಇರಿ. ಬಿರಿಯಾನಿ ರೈಸ್ ಮಾಡೋ ಪಾತ್ರೆಯಲ್ಲಿ ನೀರನ್ನ ತೊಗೊಂಡು ಇವ್ರನ್ನ ಎಲ್ಲ ಸ್ವಿಮ್ಮಿಂಗ್ ಮಾಡೋಕ್ಕೆ ಬಿಟ್ಬಿಡೋಣ. ಇವಾಗ ಇದಕ್ಕೆ 3-4 ಹಸಿಮೆಣಸಿನ್ಕಾಯಿ ಈ ಥರ 2 ಪೀಸ್ ಮಾಡ್ಕೊಂಡು ಹಾಕ್ಕೊಳ್ಳೋಣ. ಅರ್ಧ ಲಿಂಬೆಹಣ್ಣಿನ ರಸ ಮತ್ತು ಉಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಏನಂದರೆ ಈ ನೀರನ್ನ ಟೇಸ್ಟ್ ಮಾಡಿದ್ರೆ ಲೈಟಾಗಿ ಉಪ್ಪು ಇರಬೇಕು. ಇಷ್ಟು ಉಪ್ಪು ಸಾಲಿಲ್ಲ ಅಂದ್ಬಿಟ್ಟು ಆಮೇಲೆ ಸ್ವಲ್ಪ ಇನ್ನೂ ಎಕ್ಸ್ಟ್ರಾನೂ ಹಾಕ್ಕೊಂಡೆ. ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಕೊತ್ತಂಬರಿ ಸೊಪ್ಪು, ಅದನ್ನು ಹಾಕ್ಕೊತಾ ಇದ್ದೀನಿ. ಅದೇ ಥರ ಸ್ವಲ್ಪ ಪುದೀನ, ಅದ್ರ ಜೊತೆಲೇ 2-3 ಟೀ ಸ್ಪೂನಷ್ಟು ಎಣ್ಣೆ. ಇವಾಗ ಇದನ್ನು 10ರಿಂದ 15 ನಿಮಿಷ ಹೈ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಕೊಳ್ಳೋಣ. ಸ್ವಲ್ಪ ಎಕ್ಸ್ಟ್ರಾ ಕುದಿಸ್ಕೊಂಡ್ರು ಏನು ತಪ್ಪಿಲ್ಲ, ಎಲ್ಲ ಫ್ಲೇವರ್ಸ್ ತುಂಬ ಚೆನ್ನಾಗಿ ಇಳಿಯುತ್ತೆ. ಬಿರಿಯಾನಿ ಅಂದಮೇಲೆ ಸ್ವಲ್ಪ ಎಣ್ಣೆ ಜಾಸ್ತಿ ಅಲ್ವಾ, 4-5 ಟೀ ಸ್ಪೂನ್ ಎಣ್ಣೆ ಹಾಕೊಂಬಿಡೋಣ. ದೊಡ್ಡದಾದರೆ 2, ಚಿಕ್ಕದಾದರೆ 3 ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಕೊತಾ ಇದ್ದೀನಿ. ಇವಾಗ ಈ ಈರುಳ್ಳಿನ ಲೈಟಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಲೈಟಾಗಿ ಕಲರ್ ಚೇಂಜ್ ಆಗಬೇಕಾದ್ರೆ ಇದಕ್ಕೆ 1.5 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನಂತೂ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 4-5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. 5 ನಿಮಿಷ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಆದಮೇಲೆ ಇದಕ್ಕೆ 2 ಚಿಕ್ಕ ಸೈಜ್ ಟೊಮ್ಯಾಟೋನ ಹಾಕೊತಾ ಇದ್ದೀನಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡು. ಟೊಮ್ಯಾಟೋನು ಅಷ್ಟೇ 4-5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. 4-5 ನಿಮಿಷ ಫ್ರೈ ಆದಮೇಲೆ ಟೊಮೆಟೊ ಎಲ್ಲ ಸಾಫ್ಟ್ ಆಗಿರುತ್ತೆ. ಇವಾಗ ಹೈ ಫ್ಲೇಮಲ್ಲಿ ಇಟ್ಕೊಂಡು ಈ ಮ್ಯಾರಿನೇಟ್ ಆಗಿರೋ ಚಿಕನ್ನ ಹಾಕ್ಕೊಳ್ಳೋಣ. ಮ್ಯಾರಿನೇಟೆಡ್ ಚಿಕನ್ನ 3 to 4 ಮಿನಿಟ್ಸ್ ಹೈ ಫ್ಲೇಮಲ್ಲೇ ತಿರುಗಿಸ್ತಾ ಫ್ರೈ ಮಾಡ್ಕೊಳ್ಳೋಣ. 3 to 4 ಮಿನಿಟ್ಸ್ ಈ ಥರ ಚಿಕನ್ನ ಫ್ರೈ ಮಾಡ್ಕೊಂಡಾದ್ಮೇಲೆ ಇದನ್ನು ಮುಚ್ಚಳ ಹಾಕಿ 80% ಚಿಕನ್ ಬೇಯೋವರೆಗೂ ಬೇಯಿಸ್ಕೊಂಬಿಡೋಣ. ಮಧ್ಯದಲ್ಲಿ ತಿರುಗಿಸ್ಕೊಳ್ತಾ ಇರಿ. ಮತ್ತು ನೀರು ಹಾಕೋ ಅವಶ್ಯಕತೆ ಏನಿಲ್ಲ, ಚಿಕನ್ನಲ್ಲೇ ಸುಮಾರು ನೀರು ಆಚೆ ಬರುತ್ತೆ. ಬಿರಿಯಾನಿ ರೈಸು ನಿಮಗೆ ಸೂಪರ್ ಫ್ಲೇವರ್ಫುಲ್ಲಾಗಿ ಬರೋ ಕಾರಣನೇ ಇದೆ. ಏನಂದರೆ ಸುಮಾರು ಹೊತ್ತು ಇದರಲ್ಲೇ ಈ ಪಟ್ನಾನ ಬೇಯಿಸ್ಕೊತಾ ಇದ್ದರೆ ಆ ಫ್ಲೇವರ್ಸ್ ಎಲ್ಲ ನೀರಿಗೆ ಚೆನ್ನಾಗಿ ಇಳಿದಿರುತ್ತೆ. ಇವಾಗ ನಮ್ಮದು ಸೋಕ್ಡ್ ಬಾಸ್ಮತಿ ರೈಸ್ನ ಹಾಕೊಳ್ಳೋಣ. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ರೈಸ್ನೂ ಅಷ್ಟೇ ಒಂದು 80% ಬೇಯಿಸ್ಕೊಂಬಿಡೋಣ. 80% ಬೆಂದಿದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಂಬಿಡೋಣ. ನೋಡಿ, ಈ ಥರ ಲೈಟಾಗಿ ಕಟ್ ಹಾಕಬೇಕು ರೈಸ್ ಗ್ರೇನು. ಒಂದು ಜ್ಞಾಪಕ ಇಟ್ಕೊಳ್ಳೋದು ಏನಂದರೆ ಇವಾಗ ಮಿನಿಮಮ್ 70 to 80% ಬೆಂದಿರಬೇಕು ರೈಸು. ಅದೇ ಥರ ನೋಡಿ, ನಮ್ಮ ಚಿಕನ್ನು ಒಂದು 80% ಬೆಂದಿದೆ. ಸ್ವಲ್ಪ ಲೈಟಾಗಿ ನೀರಿನ ಅಂಶ ಇದ್ದರೆ ಏನು ತೊಂದರೆ ಇಲ್ಲ. ರೈಸ್ನ ನೀಟಾಗಿ ಸ್ಟ್ರೈನ್ ಮಾಡಿಕೊಂಡು ಈ ಥರ ಲೇಯರ್ ಹಾಕ್ಕೊಳ್ಳೋಣ. ಇವಾಗ ಒಂದು ಜ್ಞಾಪಕ ಇಟ್ಕೊಳ್ಳೋದು ಏನಂದರೆ ಕೆಳಗಡೆ ಚಿಕನ್ನು ಗೊಜ್ಜು ಥರ ಇರಬೇಕು, ಸಾರು ಥರ ಇರಬಾರ್ದು. ಆವಾಗಲೇ ನಿಮಗೆ ಪರ್ಫೆಕ್ಟಾಗಿರೋ ಅಂಥ ಒಂದು ಬಿರಿಯಾನಿ ಸಿಗೋದು. ಮಧ್ಯ ಚಿಕ್ಕದಾಗಿ ಈ ಥರ ಹೋಲ್ಸ್ ಮಾಡ್ಕೊಂಬಿಡೋಣ. ಏನಂದರೆ ಸ್ಟೀಮು ಚೆನ್ನಾಗಾಗಿ ಮೇಲಿನ ರೈಸು ಚೆನ್ನಾಗಿ ಬೇಯುತ್ತೆ ಅಂತ. ಇವಾಗ ಸ್ವಲ್ಪ ಫ್ರೈಡ್ ಆನಿಯನ್ಸು ಮೇಲೆ, ಒಂಚೂರು ಕೊತ್ತಂಬರಿ ಸೊಪ್ಪು,
ಒಂಚೂರು ಪುದೀನ ಸೊಪ್ಪು. ಇವಾಗ ಇದಕ್ಕೆ ನಾನು ಯೆಲ್ಲೋ ಮತ್ತು ರೆಡ್ಡು ಫುಡ್ ಗ್ರೇಡ್ ಫುಡ್ ಕಲರ್ಸ್ನ ಹಾಕೊತಾ ಇದ್ದೀನಿ. ಇದು ನೋಡೋಕ್ಕೆ ಚೆನ್ನಾಗಿ ಕಾಣಲಿ ಅಂತ ಒಂದೇ ಉದ್ದೇಶಕ್ಕೆ ಹಾಕೊತಾ ಇದ್ದೀನಿ. ನೀವು ಇದನ್ನು ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಕೋಬೋದು. ಫ್ಲೇವರ್ಸಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಡಿಫ್ರೆನ್ಸ್ ಆಗಲ್ಲ. ಇವಾಗ ಇದಕ್ಕೆ 2-3 ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ಳೋಣ. ಇವಾಗ ಇದನ್ನು ನಾವು ಒಂದು ಕಿಚನ್ ಟವಲ್ನ ಹಾಕಿ ಚೆನ್ನಾಗಿ ಮುಚ್ಚಿಬಿಟ್ಟು ಅದ್ರ ಮೇಲೆ ಒಂದು ತಟ್ಟೆ ಇಟ್ಬಿಟ್ಟು ಒಂದು ಸ್ವಲ್ಪ ಯಾವುದಾದ್ರೂ ತೂಕದ ವಸ್ತು ಇಟ್ಬಿಡೋಣ. 10 ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ದಮ್ಮಾಗಲಿ. ಆಮೇಲೆ ಸ್ಟವ್ನ ಆಫ್ ಮಾಡಿಬಿಟ್ಟು ಒಂದು 15 ನಿಮಿಷವರೆಗೂ ತೆಗಿಯೋಕೆ ಹೋಗ್ಬೇಡಿ. ಇವಾಗ ಒಂದ್ಸಲಿ ಇದ್ರದ್ದು ತಳ ಚೆಕ್ ಮಾಡ್ಕೊಂಬಿಡೋಣ. ಏನಂದರೆ ನೀರಾಗಿ ಇರಬಾರ್ದು, ಕರೆಕ್ಟಾಗಿ ಡ್ರೈ ಆಗಿರಬೇಕು. ಕೆಳಗಡೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬೆಂದಿದೆ, ಕೆಳಗಡೆನೂ ಚೆನ್ನಾಗಿ ಡ್ರೈ ಆಗಿದೆ. ಸರ್ವ್ ಮಾಡೋಕ್ಕೂ ಒಂದು ಟೆಕ್ನಿಕ್ ಇದೆ. ಕೆಳಗಡೆಯಿಂದ ಸ್ವಲ್ಪ ಪೀಸು, ಮಧ್ಯದ ರೈಸು, ಮೇಲಿನ ರೈಸು 3 ಸೇರಿದ್ರೇ ಒಂದು ಪೋರ್ಷನ್ ಆಗೋದು. ಅದೇ ಥರ ಚೆನ್ನಾಗೆ ಸರ್ವ್ ಮಾಡ್ಕೊಳ್ಳೋಣ. ಆ ಸೂಪರ್ ಜ್ಯೂಸಿ ಚಿಕನ್ನು, ಆ ಸೂಪರ್ ಫ್ಲೇವರ್ಫುಲ್ ರೈಸು ಖಂಡಿತವಾಗ್ಲೂ ಒಂದ್ಸಲಿ ಟ್ರೈ ಮಾಡಲೇಬೇಕು. ಅಂಟಿಲ್ ನೆಕ್ಸ್ಟ್ ಟೈಮ್, ಬೊಂಬಾಟ್ ಅಡುಗೆ ಸೈನಿಂಗ್ ಆಫ್. ಸಿ ಯು ಇನ್ ಅನದರ್ ಗ್ರೇಟ್ ವಿಡಿಯೋ. ಬಾಯ್ ಬಾಯ್.